ಸುವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಹಾರಾಷ್ಟ್ರದ ಬಿಜೆಪಿ ಮತ್ತು ಶಿಂದೆ ಶಿವಸೇನೆಯ ಮಧ್ಯೆ ವಿರಸ ಭುಗಿಲೆದ್ದಿದೆ. ಜಟಾಪಟಿ ಶುರುವಾಗಿದೆ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಗೂ ಮೊದಲೇ ನಡೀತಾ ಇರೋ ಪಕ್ಷಾಂತರ ಶಿವಸೇನೆಯ ಶಿಂದೆ ಬಣವನ್ನ ಸಿಟ್ಟಿಗೆಬ್ಬಿಸಿದೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಜನವರಿ ಹೊತ್ತಿಗೆ ನಡಿಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಮಂಗಳವಾರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಚಿವ ಸಂಪುಟದ ಸಭೆಯನ್ನ ಕರೆದಿರ್ತಾರೆ. ಆದರೆ ಆ ಸಭೆಗೆ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಬಿಟ್ರೆ ಶಿವಸೇನೆಯ ಬೇರೆ ಯಾವ ಸಚಿವರು ಬಂದಿಲ್ಲ. ಸಚಿವ ಸಂಪುಟ ಸಭೆಗೆ ಎಲ್ಲರೂ ಬಹಿಷ್ಕಾರ ಹಾಕಿದ್ದಾರೆ. ಬಿಜೆಪಿ ಮತ್ತು ಶಿಂದೆ ಶಿವಸೇನೆಯ ಮಧ್ಯೆ ವಿರಸ ಭುಗಿಲೇಳೋದಿಕ್ಕೆ ಕಾರಣ ಏನು? ಇದು ಮಹಾರಾಷ್ಟ್ರದಲ್ಲಿ ರಾಜಕೀಯ ಕುತೂಹಲವನ್ನ ಕೆರಳಿಸಿರೋ ಪ್ರಶ್ನೆ. ಶಿಂದೆ ಶಿವಸೇನೆ ಮತ್ತು ಬಿಜೆಪಿ ಮಧ್ಯೆ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರ ಪಕ್ಷಾಂತರ ಜೋರಾಗಿ ನಡೆದಿದೆ ಅನ್ನೋದು ವಿರಸಕ್ಕೆ ಕಾರಣ ಆಗಿದೆ. ಶಿಂದೆ ಅವರ ತವರು ಕ್ಷೇತ್ರವಾದ ಥಾನೆ ಜಿಲ್ಲೆಯಲ್ಲಿ ಶಿವಸೇನೆಯ ನೂರಾರು ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರುಗಳು ಬಿಜೆಪಿಗೆ ಪಕ್ಷಾಂತರ ನಡೆಸಿದ್ದಾರೆ. ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ರವೀಂದ್ರ ಚವ್ಹಾಣ್ ನೇತೃತ್ವದಲ್ಲೇ ಈ ಪಕ್ಷಾಂತರ ಕಾರ್ಯಕ್ರಮ ನಡೀತಾ ಇದೆ. ಇದರಿಂದ ಸಿಟ್ಟಿಗೆದ್ದು ಶಿವಸೇನೆಯ ಸಚಿವರು ಸಂಪುಟ ಸಭೆಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಮುಖ್ಯಮಂತ್ರಿ ಫಡ್ನವೀಸ್ ಮತ್ತು ಶಿವಸೇನೆಯ ಸಚಿವರ ಮಧ್ಯೆ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗ್ ನಲ್ಲಿ ಶಿವಸೇನೆಯ ಸಚಿವರು ಪಕ್ಷಾಂತರಕ್ಕೆ ಸಂಬಂಧಿಸಿ ತಮ್ಮ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅಧ್ಯಕ್ಷರು ಮಿತ್ರ ಪಕ್ಷದ ನಾಯಕರನ್ನೇ ಪುಸ್ಲಾಯಿಸಿ ಪಕ್ಷಾಂತರ ಮಾಡಿಸಿರೋದು ಸರಿಯಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಫಡ್ನವೀಸ್ ಇದು ಬಿಜೆಪಿ ಸಮಸ್ಯೆ ಅಲ್ಲ, ಶಿವಸೇನೆಯದ್ದೇ ಸಮಸ್ಯೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ನೀವು ಮೊದಲು ಉಲ್ಲಾಸನಗರದಲ್ಲಿ ಈ ರೀತಿ ಪಕ್ಷಾಂತರಕ್ಕೆ ಪ್ರಚೋದನೆ ನೀಡಿದ್ದೀರಿ. ಬಿಜೆಪಿಯಿಂದ ಹಲವು ನಾಯಕರು ಶಿವಸೇನೆಗೆ ಪಕ್ಷಾಂತರ ಆಗಿದ್ದಾರೆ. ಈಗ ಥಾನೆಯಲ್ಲಿ ಶಿವಸೇನೆ ನಾಯಕರು ಬಿಜೆಪಿಗೆ ಪಕ್ಷಾಂತರ ಮಾಡಿದ್ದಕ್ಕೆ ದೂರು ಕೊಡೋದು ಎಷ್ಟು ಸರಿ ಅಂತ ಫಡ್ನವೀಸ್ ಮರು ಪ್ರಶ್ನೆ ಹಾಕಿದ್ದಾರೆ. ಆಗ ಮಾತುಕತೆ ಬಿಸಿ ಏರಿದೆ ಅಂತ ಪಕ್ಷದ ಮೂಲಗಳು ತಿಳಿಸಿದ್ದಾವೆ. ಕೊನೆಗೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೇ ಎಲ್ಲರನ್ನು ಸಮಾಧಾನ ಮಾಡಿದ್ದಾರೆ. ಈ ಬಗ್ಗೆ ಬಿಜೆಪಿ ಅಧ್ಯಕ್ಷ ರವೀಂದ್ರ ಚವ್ಹಾಣ್ ಜೊತೆಗೆ ಮಾತಾಡ್ತೇನೆ ಅಂತ ಫಡ್ನವೀಸ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಜೊತೆಗೆ ಮಾತುಕತೆಯ ಬಳಿಕನೂ ಶಿವಸೇನೆ ಹಲವು ಸಚಿವರ ಸಿಟ್ಟು ಕಡಿಮೆ ಆಗಿಲ್ಲ. ಹಿಂದೆ ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಕೆಲಸ ಮಾಡಿದವ್ರನ್ನೆಲ್ಲ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ತಾ ಇದೆ, ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಸಚಿವರು ಪತ್ರಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಸೇನೆಯ ಶಿಂದೆ ಬಣದ ಮತ್ತು ಬಿಜೆಪಿ ಮಧ್ಯೆ ಥಾನೆ ಉಲ್ಲಾಸನಗರ ಮಾತ್ರ ಅಲ್ಲ, ಇನ್ನು ಹಲವು ಕಡೆ ಪಕ್ಷಾಂತರದ ಕಲಹಗಳು ನಡೆದಿದ್ದಾವೆ. ಸತಾರಾ ಜಿಲ್ಲೆಯ ಪಟನ್ನಲ್ಲಿ ಸತ್ಯಜಿತ್ ಪಟನ್ಕರ್ ಎಂಬ ಎನ್ಸಿಪಿ ಮುಖಂಡ ಬಿಜೆಪಿಗೆ ಸೇರಿದ್ದಾರೆ. ಇವರು ಶಿವಸೇನೆಯ ಸಚಿವ ಶಂಭುರಾಜ್ ದೇಸಾಯಿಯ ಬದ್ಧ ವೈರಿಯಾಗಿರ್ತಾರೆ. ಹಾಗೆ ನಾಸಿಕ್ನಲ್ಲಿ ಉದ್ಧವ್ ಠಾಕ್ರೆಯ ಶಿವಸೇನೆಯಿಂದ ಅದ್ವೈ ಈರೆ ಎಂಬ ಮುಖಂಡರನ್ನ ಬಿಜೆಪಿ ತನ್ನ ತೆಕ್ಕೆಗೆ ಸೇರಿಸಿಕೊಂಡಿದೆ. ಅದ್ವೈ ಈರೆ ಶಿಂದೆ ಶಿವಸೇನೆ ಸಚಿವ ದಾದಾ ಭೂಸೆ ಅವರ ಕಡು ಪ್ರತಿಸ್ಪರ್ಧಿಯಾಗಿರ್ತಾರೆ. ಜಲಗಾಂವ್ನಲ್ಲಿ ವೈಶಾಲಿ ಸೂರ್ಯವಂಶಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಹೀಗೆ ಹಲವು ಕಡೆ ಮೈತ್ರಿಕೂಟದ ಪಕ್ಷಗಳ ಮಧ್ಯೆನೇ ವಿರಸ ಭುಗಿಲೆದ್ದಿದೆ. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಈ ವಿರಸ ಇನ್ನಷ್ಟು ಸ್ಫೋಟಗೊಂಡು ಬಿಜೆಪಿ ಮತ್ತು ಶಿಂದೆ ಶಿವಸೇನೆಯ ಮಧ್ಯೆ ಖಡಾಖಡಿ ಕಲಹ ಉಂಟಾಗೋ ಸಾಧ್ಯತೆ ಇದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.